ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಗ್ತಾರೆ ಮಿನಿಸ್ಟರ್ ನಾರಾಯಣಸ್ವಾಮಿ, ಎಸ್ ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು 3 ಬಾರಿ ಗೆದ್ದಿದ್ದಾರೆ. ಬಂಗಾರಪೇಟೆಯಿಂದನೇ ಸತತವಾಗಿ ಹ್ಯಾಟ್ರಿಕ್ ಗೆಲುವನ್ನು ಪಡೆದಿರ್ತಕ್ಕಂಥ ನಾರಾಯಣಸ್ವಾಮಿ ಕೋಲಾರದಲ್ಲಿ ಒಂದು ರೀತಿ ಹಿಡಿತಾ ಇದೆ ಇವು ಸಮುದಾಯದ ವಿಚಾರವಾಗಿ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಅನ್ನೋ ಒಂದು ಲೆಕ್ಕಾಚಾರ. ಸೊ ಈ ಹಿನ್ನೆಲೆಯಲ್ಲಿ ಅವರು ನನಗೆ ಕೋಲಾರದಿಂದ ನನಗೆ ಕೊಡಿ, ಬಟ್ ನನಗೆ ನಾನೇ ಸೀನಿಯರ್ ಅಂತ. ಹೌದೌದು. ಬಟ್ ಕೆ ಎಚ್ ಮುನಿಯಪ್ಪ ಇವ್ರಿಗೆ ಅಷ್ಟಕ್ಕಷ್ಟೇ ಅನ್ಸುತ್ತೆ. ಹೌದೌದು, ರಾಜಕೀಯ ಸಂಬಂಧಗಳು ಸ್ವಲ್ಪ. ಈಗ ಕೋಲಾರಲ್ಲಿ ಹಂಗ್ ನೋಡ್ಕೊಂಡ್ರೆ ಕಾಂಗ್ರೆಸ್ ಶಾಸಕರಲ್ಲಿ ಇವರೇ ಸೀನಿಯರ್, ಬೇರೆ ಯಾರು ಇಲ್ಲ. ಈಗ ಕೊತ್ತೂರು ಮಂಜು ಫಸ್ಟ್ ಟೈಮ್, ನಂಜೇಗೌಡ ಮಾಲೂರಿಂದ 2ನೇ ಟೈಮ್, ರೂಪ್ ಕಾಲ್ ಶಶಿಧರ್ 2nd ಟೈಮ್ KGF ಇಂದ. ಸೊ ಇವರು ಬಂಗಾರಪೇಟೆಯಿಂದ ಇವರು ಮುಳಬಾಗಿಲಿಂದ ಸಮಸ್ಯೆ. ಕೆ ಎಚ್ ಮುನಿಯಪ್ಪ ಆಲ್ರೆಡಿ ಮಂತ್ರಿ ಆಗಿದ್ದಾರೆ. ಹೌದು, ಒಂದೊಂದು ಕುಟುಂಬಕ್ಕೆ 2 ಕೊಡಲ್ಲ. ಆಗಲ್ಲ. ಹಾಗಾಗಿ ನಾನು ಸೀನಿಯರ್, ಕೋಲಾರ ನನಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ನಂಜೇಗೌಡರು ಇವ್ರಿಗೂ ಸ್ವಲ್ಪ ಸಿಕ್ಕಾಪಟ್ಟೆ ಫೈಟು ಜಿಲ್ಲೆಯಲ್ಲಿ. ಹೌದು, ನಂಜೇಗೌಡರು 2 ಬಾರಿ ಗೆದ್ದವ್ರೆ. ಅವರು ಕೇಳ್ತಾ ಇದಾರೆ ಅವರು ಕೂಡ. ಬಟ್ ಅವ್ರಿಗೇನೋ KMF ಅದು ಇದು ಅಂತ. KMF ಅಲ್ಲಿ ಕೋಲಾರದಲ್ಲಿ ಅವರು ಅಧ್ಯಕ್ಷರು, ಅದಕ್ಕೆ KMF ಅಧ್ಯಕ್ಷರು. ಬಟ್ ಆ ವಿಚಾರದಲ್ಲಿ ಇವ್ರಿಗೂ ಅವ್ರು ಸಿಕ್ಕಾಪಟ್ಟೆ ಟಗ್ ಆಫ್, ಅವರು ಭ್ರಷ್ಟಾಚಾರ ಆಗಿದೆ, ನೇಮಕಾತಿಯಲ್ಲಿ ದುಡ್ಡು ತಿಂದಿದ್ದಾರೆ ಅಂತೆಲ್ಲ ಫುಲ್ ಅವರವರೇ ಕಿತ್ತಾಡ್ತಾ ಇದ್ರು. ಅದು ಎಫೆಕ್ಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಕೇಳ್ತಿದ್ದಾರೆ, ನೋಡೋಣ ಏನು ಹೇಳುತ್ತೆ ಹೈಕಮಾಂಡ್, ಅಥವಾ ಅದೃಷ್ಟ ಸಿಗಬಹುದಾ ಅಂತ. ಶಿವಣ್ಣ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೆಕ್ಸ್ಟ್ ಲಿಸ್ಟ್ ನೋಡೋದ್ರೆ ಇವರು ಆನೇಕಲ್ ಮಾಡ್ಬಿಟ್ಟು DK ಶಿವಕುಮಾರ್ ಮನೆ ಸುತ್ತಮುತ್ತಲೇ ಇದ್ದಾರೆ ಇತ್ತೀಚೆಗೆ. DK ಶಿವಕುಮಾರ್ ಮತ್ತೆ DK ಸುರೇಶ್ ಮೂರು ಸಲ MLA ಆಗಿದ್ದಾರೆ. 3 ಸಲ MLA. DK ಶಿವಕುಮಾರ್ಗೆ ಅತ್ಯಾಪ್ತರು. DK ಶಿವಕುಮಾರ್ ಅವರಿಂದಲೇ 3 ಬಾರಿ, DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರಿಂದಲೇ 3 ಬಾರಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದರು. ಹಿಂದೆ ಮಾಜಿ ಸಚಿವ ನಾರಾಯಣಸ್ವಾಮಿ ಅವರ ವಿರುದ್ಧನೂ ಗೆದ್ದರು. ಅದಾದ ಬಳಿಕ BJP ಅವರು ಬಹಳ ಪ್ರಯೋಗ ಮಾಡಿದ್ರು ಇವ್ರನ್ನ ಸೋಲಿಸೋದಕ್ಕೆ, ಆಗಲಿಲ್ಲ. ಸೊ ಬಲಗೈ ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಏನು ಡಿಸೈಡ್ ಮಾಡುತ್ತೆ. ಇವತ್ತೆಲ್ಲ ಲಿಸ್ಟ್ ತಗೊಂಡು ಹೋಗಿದ್ದಾರೆ ದೆಹಲಿಗೆ, ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಹೆಸರು. ಮಂಡ್ಯದೊಂದು ನೋಡ್ಬಿಡೋಣ ಸರ್. ಎಸ್, ಚಲರಾಯಸ್ವಾಮಿ 3 ವರ್ಷ ಮಿನಿಸ್ಟರ್ ಆಗಿದ್ರು. ಬಟ್ DK ಶಿವಕುಮಾರ್ ಅವ್ರಿಗೆ ಚಲರಾಯಸ್ವಾಮಿ ಬೇಕೇ ಬೇಕು. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕುಮಾರಸ್ವಾಮಿ ವಿರುದ್ಧ ಒಂದು ಅಸ್ತ್ರ ಬಿಡಬೇಕು. ಈಗ ರಾಮನಗರದಲ್ಲಿ ಮಾಗಡಿ ಬಾಲಕೃಷ್ಣ ಇದ್ದಾರೆ, ಆ ಕಡೆ ಮಂಡ್ಯದಿಂದ ಚಲರಾಯಸ್ವಾಮಿ ಇರಬೇಕು. ನಾನು ಚಲರಾಯಸ್ವಾಮಿ ಅರ್ಹ ಇಲ್ಲ ಅಂತ ಹೇಳ್ತಿಲ್ಲ, ಅವರು ಅರ್ಹರೇ. ಆದರೆ ಅಲ್ಲಿ ನರೇಂದ್ರ ಸ್ವಾಮಿನೂ ಕೂಡ ಇದ್ದಾರೆ, SC ದಲಿತ ಸಮುದಾಯಕ್ಕೆ ಸೇರಿದಂಥವ್ರು. ಮತ್ತೆ 3 ಬಾರಿ ಗೆದ್ದಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ. ಹೀಗಾಗಿ ಇವರಿಬ್ಬರ ನಡುವೆ ಕೂಡ ಫೈಟ್ ಇದೆ. ಫೈಟ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ನಾರಾಯಣಸ್ವಾಮಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆದ್ಮೇಲೆ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಮಂತ್ರಿ ಆಗ್ಲೇಬೇಕು ಅಂತ. ಹಿಂದೆ ಯಡಿಯೂರಪ್ಪ ಕಾಲದಲ್ಲಿ ಮಂತ್ರಿ ಆಗಿದ್ರು ಅಷ್ಟೇ, ಅವಾಗಲೇ ಇಂಡಿಪೆಂಡೆಂಟ್ MLA ಆಗಿದ್ದಾಗಲೂ ಮಂತ್ರಿ ಆಗಿದ್ರು. ಅದಾದ್ಮೇಲೆ ಆಗ್ಲಿಲ್ಲ, 13ರಲ್ಲೂ ಆಗ್ಲಿಲ್ಲ. ಈ ಬಾರಿ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನನ್ಗನ್ಸುತ್ತೆ DK ಶಿವಕುಮಾರ್ ಅವರ ಆಪ್ಷನ್ ಚಲರಾಯಸ್ವಾಮಿನೇ ಇರ್ಬೋದು ಅಂತ. ಸಿದ್ದರಾಮಯ್ಯ ಬೇಕಿದ್ರೆ ನರೇಂದ್ರ ಸ್ವಾಮಿ ಅವರ ಹೆಸರು ಬಹಳಷ್ಟು ಫೋರ್ಸ್ ಆಗಿ ಹೇಳ್ಬೋದು. ಆದರೆ DK ಶಿವಕುಮಾರ್ ಅವರ ಆಪ್ಷನ್ ಚಲರಾಯಸ್ವಾಮಿ ಇರ್ಬೋದು. ಎಸ್, ನೋಡೋಣ. ಇನ್ನು ಮತ್ತಷ್ಟು ಸಿಕ್ಕಾಪಟ್ಟೆ ಹೆಸರುಗಳಿದ್ದಾವೆ. ಈಗಾಗಲೇ ನಿನ್ನೆ ಒಂದು ಲಿಸ್ಟ್ ಆಗಿತ್ತು, ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತಷ್ಟು ಹೆಸರುಗಳಿದ್ದಾವೆ. ಹೈಕಮಾಂಡ್ಗೆ ಹೋಗಿದೆ ಅಂಗಳಕ್ಕೆ, ಯಾರ್ಯಾರ ಫೈನಲ್ ಆಗ್ಬೋದು, ಏನಾಗ್ಬೋದು ಅಂತ. ಮತ್ತೊಂದು ಲಿಸ್ಟ್ ಮಧು ಬಂಗಾರಪ್ಪ. ಸೊ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯಿಂದ, ಇವರ ಹೆಸರು ಕೇಳಬಾರ್ದು. ಸೊರಬಾದ MLA ಆಗಿದ್ದರು. ಸೊರಬಾದ ಬಂಗಾರಪ್ಪ ಮಗ ಅನ್ನೋ ಒಂದು ನೇಮು. ಜೊತೆಗೆ ಸಿದ್ದರಾಮಯ್ಯನಿಗೂ ಆಪ್ತರು, DK ಶಿವಕುಮಾರ್ಗೂ ಆಪ್ತರು. DK ಶಿವಕುಮಾರ್ ಬಂಗಾರಪ್ಪ ಅವಧಿಯಲ್ಲಿ ಫಸ್ಟ್ ಟೈಮ್ ಮಂತ್ರಿ ಆಗಿದ್ರು ಅನ್ನೋ ಒಂದು ಕರ್ಟಸಿ ಇದೆ ಅವರಿಗೆ. ಸೊ ಹಾಗಾಗಿ ಬಂಗಾರಪ್ಪನಿಗೆ ಕೃತಜ್ಞತೆ ಕೊಡಿಸ್ಬೇಕು ಅನ್ನೋಕ್ಕಾಗಿ ತನ್ನ ಒಂದು ಸಂಪುಟದಲ್ಲಿ ಮಧು ಬಂಗಾರಪ್ಪಗೆ ಚಾನ್ಸ್ ಕೊಡಬಹುದು ಲೆಕ್ಕಾಚಾರ ಇದೆ. ಬಟ್ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಆಗಿದ್ದಾರೆ ಈಡಿಗ ಸಮುದಾಯದಿಂದ. ಇವರು ಈಡಿಗ ಸಮುದಾಯದವರು. ಚಾನ್ಸ್ ಇದೆಯಾ? ಅಲ್ಲ, KPCC ಅಧ್ಯಕ್ಷರಾಗಿಲ್ಲ ಅಂತ ಹೇಳಿದ್ರೆ BK ಹರಿಪ್ರಸಾದ್ ಬಹಳ ಲಾಬಿ ಮಾಡ್ತಾರೆ, ನಾನು ಮಂತ್ರಿಗೆ. ಬಟ್ KPCC ಅಧ್ಯಕ್ಷರಾಗಿರೋದ್ರಿಂದ ಈಗ ಸಮುದಾಯದಲ್ಲಿ ಇರೋದೇ 2 ಸೀನಿಯರ್ಗಳಲ್ಲಿ ಇವರು ಹೆಸರು ಬಹಳ ಜೋರಾಗಿದೆ. ಜೊತೆಗೆ DK ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಮೊದಲಿಂದಲೂ ಕೂಡ ಇದೆ. 3 ವರ್ಷ ಯಶಸ್ವಿಯಾಗಿ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸಿದರೆ. ಬಂಗಾರಪ್ಪ ಅವರ ಋಣ ತೀರಿಸೋದಕ್ಕೆ ನಾನು ಕೊಡಲೇಬೇಕು ಅಂತ ನಿರ್ಧಾರವನ್ನು DK ಶಿವಕುಮಾರ್ ಅವರು ಮಾಡ್ಬೋದು. ಎಸ್, ನೋಡೋಣ ಮಧು ಬಂಗಾರಪ್ಪ ಮಿನಿಸ್ಟರ್ ಆಗ್ತಾರಾ ಇಲ್ವಾ ಅಂತ. ಈಗಾಗಲೇ ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್ ಮತ್ತು BK ಹರಿಪ್ರಸಾದ್ 4 ಜನ ದೆಹಲಿಗೆ ಹೊರಟಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಬಹುಶಃ ನಾಳೆ ಚರ್ಚೆ ಮಾಡಿ ಯಾವುದೇ ಕ್ಷಣದಲ್ಲೂ ಅಧಿಕೃತ ಲಿಸ್ಟನ್ನು ಬಿಡುಗಡೆ ಮಾಡಬಹುದು.